ದೇವರು ನಮಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಕೊಟ್ಟಂಥ ಅವಕಾಶದಲ್ಲಿ ನಿಜವಾಗಲೂ ಇದ್ದಂಥ ವಯಸ್ಸಿನಲ್ಲಿ ಯಾರ್ದೂ ಅಲ್ಲ, ಸಾವು ಹೇಳ್ತೀನಲ್ಲ, ಯಾರ ಕೈಲೂ ಇಲ್ಲ. ನನಗೊಂದು ಸಂದರ್ಭ, ನನಗೂ ಅಪ್ಪಗೂ ಒಂದು 15 ವರ್ಷ, ನಾನು ಅವರು ಇಬ್ಬರು ಒಟ್ಟಿಗೆ ಅಕ್ಕಪಕ್ಕ ಮನೇಲಿದ್ದರು, ಒಂದೇ ಜಿಮ್ಗೆ ಹೋಗ್ತಾಯಿದ್ದೋ, ಒಳ್ಳೆಯ ಸ್ನೇಹಿತ, ಗೊತ್ತಿದೆ ನನಗೆ. ಅಂದರೆ ಏನು ಮಾಡ್ತೀರಿ, ಆತನ ಕೈಲಿ ಏನೂ ಇರಲಿಲ್ಲ, ಸಂದರ್ಭ ಹಂಗಿತ್ತು. ಆದರೆ ಕೊನೆ ನಿಮಿಷ ಆ ಧರ್ಮಪತ್ನಿ ಜೊತೆಲಿ ಕರ್ಕೊಂಡು ಆ ನೋವನ್ನು ಹಾಸ್ಪಿಟ್ಲ್ ಹೋಗುವಂಥ ಸಂದರ್ಭಕ್ಕೆ ಹಿಂಗೆ ಆಯಿತು ಅಂಥೇಳಿ ನನ್ನ ಏನು ಟ್ರೈನರ್, ಔಟ್ ಟ್ರೈನರ್ ಎಲ್ಲ ಜೊತೆಲೇ ಇದ್ದ, ಒಟ್ಟಿಗೆ ಇದ್ದ, ನಂಗೆ ಹಿಂಗೆ ಆಯಿತು ಅಂತ ತಿಳಿಸ್ದ. ಸೊ ಹಂಗೆ ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟು ಹೋಗಿದ್ದಾರೆ. ನಾನು ರಾಜಕೀಯಕ್ಕೆ ಇಳಿಬೇಕು ಅಂತ ಬೇಕಾದಷ್ಟು ಪ್ರಯತ್ನ ಮಾಡಿದೆ, ಬೇಕಾದಷ್ಟು ಚಾಕ್ಲೇಟ್ ಕೊಟ್ಟೆ, ಏನೇನೋ ಮಾಡಿದೆ. ನನ್ನ ಚಾಕ್ಲೇಟ್ಗೆ ಯಾವುದಕ್ಕೂ ಒಪ್ಪಲಿಲ್ಲ ಅವರು. ಅಶ್ವಿನಿಗೂ ಕರೆದೆ, ಬಾಮ್ಮ ನೀನಾರು ಏನಾರು ಮಾಡು ಅಂತ. ಆಕೆನೂ ಕೂಡ ಹೆಣ್ಣುಮಗಳು, ನನ್ನ ಸೋದರಿ, ಇಲ್ಲ ಅಣ್ಣ, ನಮ್ಮ ಯಜಮಾನರು ಯಾವ ಹೆಜ್ಜೆ ಇಟ್ಟರು, ನಮ್ಮ ಫ್ಯಾಮಿಲಿ ಏನು ಹೆಜ್ಜೆ ಇಟ್ಟು ಅದೇ ಹೆಜ್ಜೆನ ನಾನು ಇಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆಕೆನೂ ಕೂಡ, ನಾನು ರಾಜಕಾರಣಕ್ಕೆ ಬರೋದು ಬೇಡ, ಬಟ್ ಸಮಾಜ ಲೋಕದಲ್ಲಿ ಇರಬೇಕು ಅಂಥೇಳಿ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದೆ. ಯಾರಿಗೂ ಹೇಳ್ದೆ, ಎಲ್ಲೂ ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಇದು ಇವತ್ತು ಅನಿವಾರ್ಯತೆಯಿಂದ ಹೇಳಬೇಕಾದಂಥ ಪರಿಸ್ಥಿತಿ ಬಂತೆ. ಸೊ ಹಂಗೆ ಇವತ್ತು ಅಪ್ಪುರವರು, ಇವತ್ತು ನಾವು ಮುಂದಿನ ಪೀಳಿಗೆ ಅವ್ರನ್ನ ನೆನೆಸ್ಕೊಳ್ಬೇಕು. ಹೆಂಗೆ ನಾವು ರಾಮಾಯಣ ಮಹಾಭಾರತ ಗ್ರಂಥನ ನಾವು ಬೆಳೆಸ್ಕೊಂಡು ಪ್ರತಿಯೊಂದು ಯಶಸ್ಸಿನ ಒಂದೊಂದು ಪಾತ್ರದ ಯಶಸ್ಸನ್ನು ನಾವು ನೆನೆಸ್ಕೊಳ್ತೀವಿ, ಹಂಗೆ ಇವತ್ತು ರಾಜ್ಕುಮಾರ್ ಅವ್ರನ್ನೂ ಕೂಡ ನಾವು ನೆನೆಸ್ಕೊಳ್ತಾ ಇರ್ತೀವಿ ಪ್ರತಿಯೊಂದರಲ್ಲೂ.